ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್. ನಾನು ಶ್ರುತಿ ನೀರಾಯ. ವೀಕ್ಷಕರೇ, ಸೂತ್ರಧಾರಿ ಅನ್ನುವಂತಹ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಈ ಸಿನಿಮಾದ ಹೀರೋಯಿನ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ ಸಿನಿಮಾದ ಬಗ್ಗೆ. ಹಾಯ್ ಅಪೂರ್ವ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಇನ್ನು ಈ ಒಂದು ಸೂತ್ರಧಾರಿ ಸಿನಿಮಾ ನಿಮಗೆ ಹೇಗೆ ಸ್ಪೆಷಲ್ ಅಂತ? ತುಂಬ ಸ್ಪೆಷಲ್ಲು. ಟೈಟಲ್ ಹೇಳೋ ಹಾಗೆಯೇ ಸೂತ್ರಧಾರಿ ಅಂತ ಇರೋದ್ರಿಂದ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಆಗಿದೆ. ಸೊ ಸೂತ್ರಧಾರಿ ಅನ್ನೋ ಒಂದು ಏನು ಸೂತ್ರಧಾರಿ ಅಂದರೆ ಯಾರು ಸೂತ್ರಧಾರಿ ಅಂತ ನಾವು ಟೈಟಲ್ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಅಲ್ವಾ. ಸೊ ಆ ವಿಷಯದಲ್ಲಿ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಆಮೇಲೆ ನನಗೆ ಒಂದು ಬೇರೆ ಇಮೇಜ್ ಕೊಡುವಂಥ ಸಿನಿಮಾ, ಹಾಗಾಗಿ ತುಂಬ ಸ್ಪೆಷಲ್. ಇನ್ನು ಚಂದನ್ ಶೆಟ್ಟಿ ಅವರು ನಿಮಗೆ ನಾಯಕನಾಗಿ ಇದರಲ್ಲಿ ಕಾಣಿಸ್ಕೊಳ್ತಾರೆ. ಸೊ ನೀವು ನಾಯಕಿಯಾಗಿ ಯಾವ ರೀತಿಯ ಪಾತ್ರವನ್ನು ನಿಭಾಯಿಸಿದ್ದೀರಾ ಅನ್ನುವಂಥದ್ದು? ನಾನು ಈ ಸಿನಿಮಾದಲ್ಲಿ ನಿಹಾರಿಕಾ ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ವೆರಿ ಬಾಬ್ಲಿ ಆ್ಯಂಡ್ ಕಾಲೇಜ್ ಗೋಯಿಂಗ್ ಗರ್ಲ್ ಆಗಿರ್ತಾಳೆ. ಸೊ ಅವರ ಒಂದು ಪಾತ್ರ, ಅವರು ಪೊಲೀಸ್ ಆಫೀಸರ್ ಆಗಿದ್ದಾರೆ. ಸೊ ನಾನು ಅವರಿಗೆ ತುಂಬ ಸಾಥ್ ಕೊಡ್ತೀನಿ ಈ ಸಿನಿಮಾದಲ್ಲಿ. ನಮಗೆ ಟ್ರೈಲರ್ ನೋಡಿದ್ಲೇ ಗೊತ್ತಾಗ್ಬಿಡುತ್ತೆ ಇದು ಒಂಥರ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಅಂತ. ಸೊ ಈ ಒಂದು ಜಾನರ್ ಬಗ್ಗೆ ಏನು ಹೇಳ್ತೀರಾ? ಅಥವಾ ಈ ಕತೆ ನಿಮಗೆ ಹೇಗೆ ಹುಡುಕಿಕೊಂಡು ಬಂತ, ಅಥವಾ ನೀವೇ ಇದು ಮಾಡಿದ್ರ ಅನ್ನುವಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಈ ಕತೆ ನನ್ನನ್ನು ಹುಡ್ಕೊಂಡು ಬಂದು ಅಂತಲೇ ಹೇಳ್ಬೋದು. ನವರಸನ್ ಸರ್ ಕೃಷ್ಣ ಟಾಕಿ ಸಿನಿಮಾ ನೋಡಿದರು. ಆ ಸಿನಿಮಾದಲ್ಲಿ ನೋಡಿ, ಆಮೇಲೆ ಇಂಟರ್ವ್ಯೂ ಟೈಮ್ನಲ್ಲಿ ನೋಡಿ ಎಷ್ಟು ಡೌನ್ ಟು ಅರ್ತ್ ಇದ್ದಾಳೆ ಹುಡುಗಿ, ನಮ್ಮ ಸಿನಿಮಾ ಕತೆಗೆ ಸೂಟ್ ಆಗ್ತಾಳೆ ಅಂತ ಹೇಳಿ ನಂಗೆ ಕಾಲ್ ಮಾಡಿಬಿಟ್ಟು ಸ್ಟೋರಿ ನರೇಟ್ ಮಾಡಿದರು. ಸ್ಟೋರಿ ನರೇಟ್ ಮಾಡಿದಾಗ ಗೊತ್ತಾಗಿದ್ದು ತುಂಬ ಚೆನ್ನಾಗಿದೆ ಕತೆ. ಓಕೆ ಸರ್, ಆಯಿತು ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದು ಸಿನಿಮಾ ಇದು. ಈ ಹಿಂದೆ ನೀವು ಯಾವ ಸಿನಿಮಾಗಳಲ್ಲಿ ಮಾಡಿದ್ದೀರಾ? ಜೊತೆಗೆ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ನಿಮ್ಗೆ ಅನಿಸಿತ್ತು ಈ ಒಂದು ಟೀಮ್ ಬಗ್ಗೆ ಹೇಳೋದಾದರೆ? ನನ್ನ 3-4 ಸಿನಿಮಾ ಆಗಿದೆ. ಮೊದಲನೇ ಸಿನಿಮಾ ನಂದು ರವಿ ಸರ್ ಜೊತೆ ಅಪೂರ್ವ ಸಿನಿಮಾ ಆಗಿದೆ. ಅದಾದಮೇಲೆ ಬಿಟ್ಟಿಟ್ಟು ಕೃಷ್ಣ ಟಾಕೀಸ್ ಮಾಡಿದೆ. ಪುರುಷೋತ್ತಮ ಮಾಡ್ತಾ ಇದ್ದೆ. ಆವಾಗ ನನಗೆ ಇವ್ರ ಕಾಲ್ ಬಂತು. ಅಂದರೆ ಡಿಫ್ರೆಂಟ್ ಆಗಿದೆ ಸಿನಿಮಾ, ಸಸ್ಪೆನ್ಸ್ ಥ್ರಿಲ್ಲರ್ ಇರೋದ್ರಿಂದ ಎಲ್ಲ ಒಂದೇ ಥರ ಲವ್ ಜಾನರ್ದೇ ಆಗ್ದಲೇ ಏನಾದರೂ ಡಿಫ್ರೆಂಟಾಗಿ ಮಾಡೋಣ, ಇದು ಒಂದು ಸಸ್ಪೆನ್ಸ್ ಆಗಿರೋದ್ರಿಂದ ಜನಗಳಿಗೂ ತುಂಬ ಕ್ಯೂರಿಯಾಸಿಟಿ ಇರುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ ನನಗೂ ಒಂದೊಳ್ಳೆ ಕತೆ, ನನಗೂ ಹೆಲ್ಪ್ ಆಗುತ್ತೆ, ಸಿನಿಮಾ ಕೆರಿಯರ್ಗೆ ಹೆಲ್ಪ್ ಆಗುತ್ತೆ ಈ ಕತೆ. ಅಷ್ಟು ಚೆನ್ನಾಗಿದೆ ಸಿನಿಮಾ. ಸೊ ಜನಗಳೆಲ್ಲರಿಗೂ ಇಷ್ಟ ಆಗುತ್ತೆ. ಇನ್ನು ಚಾಲೆಂಜ್ ಅಂತ ಅನಿಸುತ್ತಾ ನಿಮಗೆ ಇದರಲ್ಲಿ? ಕ್ರೈಮ್ ಥ್ರಿಲ್ಲರಲ್ಲಿ ಮಾಡಬೇಕಾದ್ರೆ ಎಷ್ಟು ಚಾಲೆಂಜ್ ತಗೊಂಡ್ರಿ ನೀವು? ಇದು ನಿಮಗೆ ಕಷ್ಟ ಅಂತ ಅನಿಸುತ್ತಾ, ಅಥವಾ ಓಕೆ ಚಂದನ್ ಶೆಟ್ಟಿ ಅವ್ರ ಜೊತೆ ನನಗೆ ಈಸಿಯಾಗಿ ನಾನು ಕಾಣಿಸ್ಕೋಬೋದು ಅದು ಆ ಥರ ಅನಿಸುತ್ತಾ ನಿಮಗೆ, ಹೇಗೆ ಅನ್ನುವಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಒಂದೊಂದು ಸಿನಿಮಾನು ಒಂದೊಂದು ಥರ ಡಿಫ್ರೆಂಟ್ ಇರುತ್ತೆ. ನಮಗೆ ಒಂದೊಂದು ಸಿನಿಮಾ ಒಂದೊಂದು ಥರ ಚಾಲೆಂಜಿಂಗ್ ಆಗಿರುತ್ತೆ. ಒಂದು ಸಿನಿಮಾದಲ್ಲಿ ಬೇರೆ ಏನಾದರೂ ಇನ್ನೊಂದು ಸಿನಿಮಾದಲ್ಲಿ ಇರುತ್ತೆ. ಬಟ್ ನಾನು ತುಂಬ ಲಕ್ಕಿಲಿ ಹೇಳಬೇಕು ಅಂದರೆ ನಂಗೆ ಒಳ್ಳೊಳ್ಳೆ ಜಾನರ್ ಸಿನಿಮಾಗಳೇ ಸಿಗ್ತಾ ಇದೆ. ಒಂದೊಂದು ಸಿನಿಮಾದಲ್ಲಿ ಡಿಫ್ರೆಂಟ್ ಗೆಟಪ್ ಆಗಿರ್ಬೋದು. ಸೊ ಇದರಲ್ಲಿ ನಮಗೆ ಫಸ್ಟ್ ಡೇನೇ ಚಂದನ್ ಶೆಟ್ಟಿ ಅವ್ರ ಜೊತೆ ದೊಡ್ಡ ಡೈಲಾಗ್ ಕೊಟ್ಬಿಟ್ಟಿದ್ರು ಡೈರೆಕ್ಟರ್ ಸರ್, ಆಗಲೇ ಹೇಳಿದ್ರಲ್ಲ ಹಾಗೆ. ಸೊ ನನಗೆ ಫಸ್ಟ್ ಡೇ ಅಲ್ಲಿ ಹೋಗಿ ಒಂದು ಟೇಕ್ ಆಗೋವರೆಗೂ ನನಗೆ ನಾರ್ಮಲಾಗಿ ಹೇಗೆ ಹೋಗುತ್ತೆ, ಹೇಗಿರುತ್ತೆ ಅನ್ನೋದು ಗೊತ್ತಿರಲ್ಲ. ಕೋಆರ್ಡಿನೇಷನ್ ಆಗಿರ್ಬೋದು. ಸರ್ ಹೇಳ್ದಾಗೆ ಫಸ್ಟೇ ನಾವು ಎಷ್ಟೇ ಅವ್ರ ಹತ್ರ ಸ್ಕ್ರಿಪ್ಟ್ ತೊಗೊಂಡು ಓದಿದ್ರು ಕೂಡ, ನಾವು ಮನೇಲಿ ವರ್ಕ್ಶಾಪ್ ಮಾಡಿಕೊಂಡ್ರು ಕೂಡ ಅಲ್ಲಿ ಪ್ರಾಕ್ಟಿಕಲಾಗಿ ಮಾಡಿದಾಗಲೇ ನಮಗೆ ಗೊತ್ತಾಗೋದು. ಸೊ ಅವತ್ತು ತುಂಬಾ ಚೆನ್ನಾಗಾಯಿತು. ಹಂಗೆ ನೋಡೋಕೋದ್ರೆ ನಂದು, ಚಂದಂದು ಮತ್ತು ತಬಲನಾಡಿ ಸರ್ ಕೂಡ ಇದ್ದರು ಅವತ್ತು. ಸೊ ಚೆನ್ನಾಗಾಯಿತು, ಚೆನ್ನಾಗೂ ಹೋಯಿತು ಅವತ್ತು. ಓಕೆ, ಇನ್ನು ಆಲ್ರೆಡಿ ಇದರ ಸಾಂಗ್ಗಳು ಆಲ್ಮೋಸ್ಟ್ ಫೇಮಸ್ ಆಗಿದೆ, ಜನಪ್ರಿಯತೆಯನ್ನು ಪಡ್ಕೊಳ್ಳಿದೆ. ಸೊ ನೀವು ಕೂಡ ರೀಸೆಂಟಾಗಿ ಒಂದು ಡಾನ್ಸ್ ಕೂಡ ಮಾಡಿದ್ರಿ ಸ್ಟೇಜಲ್ಲಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಂಡ್ ಅಷ್ಟು ಫುಲ್ ವೈರಲ್ ಆಗಿಬಿಟ್ಟಿದೆ ಕೂಡ, ಅಂದರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ತಾವು? ಆಲ್ರೆಡಿ ಈ ಸಿನಿಮಾದಲ್ಲಿ 3 ಸಾಂಗ್ಗಳು ತುಂಬ ಸೂಪರ್ ಡೂಪರ್ ಹಿಟ್ ಆಗಿದೆ, ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗಿದೆ. ಡ್ಯಾಶ್ ಅಂದ್ಕೊಳ್ಳೆ ಸಾಂಗನ್ನು ತುಂಬ ದೊಡ್ಡ, ಅದೇ ಟ್ರೆಂಡಿಂಗ್ ಆಗಿ ಹೋಗ್ಬಿಟ್ಟಿದೆ. ಅದಾದಮೇಲೆ ಟ್ರೆಂಡಿಂಗಲ್ಲಿರೋ ಸಾಂಗು ಕೂಡ ಮೊನ್ನೆ ಒಂದು ಸಾಂಗ್, ಟೈಟಲ್ ಸಾಂಗ್ ರಿಲೀಸ್ ಆಯಿತು. ಇವಾಗ ಎಲ್ಲ ಕಡೆ ಆ ಟೈಟಲ್ ಸಾಂಗ್ ಹಾಕ್ತಾ ಇದ್ದಾರೆ. ಅದನ್ನೊಂದು. ಆಮೇಲೆ ಇವತ್ತು ಧ್ರುವ ಸರ್ಜಾ ಏನು ಟ್ರೈಲರ್ ಲಾಂಚ್ ಮಾಡಿದ್ರು, ನಮಗೆ ಗೊತ್ತಾಗುತ್ತೆ ಓ ಹೌದು ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅನ್ನಿಸ್ತಿದೆ ಅಂತ ಎಲ್ಲರೂ ನೋಡಿದವರೆಲ್ಲ ಹೇಳ್ತಾ ಇದ್ದಾರೆ. ಸೊ ಚೆನ್ನಾಗಾಗಲಿ, ಜನಗಳಿಗೋಸ್ಕರನೇ ಮಾಡ್ತಾ ಇರೋದು, ಜನಗಳ ಪ್ರೀತಿ ಗಳಿಸೋಕ್ಕೋಸ್ಕರನೇ ಇದೆಲ್ಲ ಮಾಡ್ತಾ ಇರೋದು. ಓಕೆ, ಅಂದರೆ ಈ ಒಂದು ಸಿನಿಮಾ ನಿಮಗೆ ಬಿಗ್ ಸಕ್ಸಸ್ ಕೊಡುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಅಂದರೆ ರಿಲೀಸ್ ಆದ ಮೇಲೆ ನೆಕ್ಸ್ಟ್ ಹೇಳೋದಾದರೆ, ನಮ್ಮ ಕೆಲಸ ನಾವು ಮಾಡಿದ್ದೀವಿ, 100% ಮಾಡಿದ್ದೀವಿ, 100% ಕೆಲಸ ಮಾಡಿದ್ದೀವಿ. ಸೊ ಅದೆಲ್ಲ ಜನಗಳಿಗೆ ಬಿಟ್ಟಿದ್ದು, ಜನಗಳು ಹೇಗೆ ಪ್ರೀತಿ ತೋರಿಸ್ತಾರೆ ಅನ್ನೋದು. ಏಕೆಂದರೆ ಒಂದು ಒಳ್ಳೆ ಸಿನಿಮಾ ಗೆಲ್ಲಿಸ್ಬೇಕಾಗಿದ್ದು ಜನಗಳ ಮೇಲೆ ನಿಂತಿರುತ್ತೆ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಜನಗಳ ಪ್ರೀತಿಗೋಸ್ಕರ ಕಾಯ್ತಾ ಇರ್ತೀವಿ. ಬಟ್ ಈ ಸಿನಿಮಾ ಹೋಗುತ್ತೆ ಅಂತ ನನಗೆ ಅನಿಸ್ತಿದೆ. ಬಿಕಾಸ್ ಜನಗಳು ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ, ಒಳ್ಳೆ ಸಿನಿಮಾಗಳನ್ನ ಕೈ ಹಿಡಿದು ನಡೆಸ್ತಾರೆ. ಸೂತ್ರಧಾರಿ ಸಿನಿಮಾ ಜನಗಳಿಗೆ ಖಂಡಿತವಾಗೂ ಇಷ್ಟ ಆಗುತ್ತೆ. ಓಕೆ, ನಿಮ್ಮ ಅಭಿಮಾನಿಗಳಿಗೆ ಕೊನೆಯದಾಗಿ ಏನು ಹೇಳ್ತೀರಾ? ಮೇ 9ಕ್ಕೆ ಸಿನಿಮಾ ಥಿಯೇಟರ್ಗೆ ಬರ್ತಾ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೂತ್ರಧಾರಿ ಟೈಟಲ್
ಏನಿದೆ ಆ ಟೈಟಲಲ್ಲೇ ಗೊತ್ತಾಗುತ್ತೆ ಸೂತ್ರಧಾರಿ ಅಂದರೆ ಏನು, ಯಾರು ಸೂತ್ರಧಾರಿ ಅಂತ ಕೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ಸೂತ್ರಧಾರಿ ಯಾರು ಏನು ಅಂತ ತಿಳ್ಕೊಬೇಕು ಅಂದರೆ ನಾವು ಮೇ 9th ಥಿಯೇಟರಿಗೆ ಬರ್ತಾ ಇದ್ದೀವಿ. ಸೊ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕೆಂದರೆ ಕನ್ನಡ ಥಿಯೇಟರ್ಗಳು ಕನ್ನಡ ಸಿನಿಮಾಗಳನ್ನ ಬರೀ OTT ನೋಡೋದಾಗಿರ್ಬೋದು, ಅಲ್ಲಿ ಇಲ್ಲಿ ನೋಡೋ ಬದಲು ಥಿಯೇಟರಿಗೆ ಬಂದು ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಅಪೂರ್ವ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಅಪೂರ್ವ ಅವರು ಮಾತನಾಡಿದರು. ಸೂತ್ರಧಾರಿ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಇವರು ಕಾಣಿಸ್ಕೊಳ್ತಾ ಇದ್ದಾರೆ. ಇದೇ ಮೇ 9ಕ್ಕೆ ಈ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ನೀವು ಕೂಡ ತಪ್ಪದೆ ಥಿಯೇಟರ್ಗೆ ಹೋಗಿ ಈ ಒಂದು ಸಿನಿಮಾವನ್ನು ವೀಕ್ಷಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್.